ನಿಜ. ಇನ್ನು ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟನ್ನು ಸೇನೆ ತನ್ನ ನಿಯಂತ್ರಣಕ್ಕೆ ಪಡೆದುಕೊಂಡಿದೆ. ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದು. ಶ್ರೀನಗರಕ್ಕೆ ಹೋಗುವಂಥವರೆಲ್ಲ ಈಗ ಸದ್ಯಕ್ಕೆ ಯಾವುದೇ ಅವಕಾಶಗಳಿರೋದಿಲ್ಲ ಸೇನಾ ನಿಯಂತ್ರಣಕ್ಕೆ. ಅದು ಕಂಪ್ಲೀಟ್, ಅದು ಈಗ ಮಿಲಿಟರಿ ಅಂಡರಲ್ಲಿರುತ್ತೆ. ಈಗ ಅದನ್ನು ಪಡ್ಕೊಂಡಿರ್ತಾರೆ. ಸೇನಾ ನಿಯಂತ್ರಣಕ್ಕೆ ಶ್ರೀನಗರ ಏರ್ಪೋರ್ಟ್, ಮುಂದಿನ ಆದೇಶದವರೆಗೆ ವಿಮಾನ ಹಾರಾಟ ರದ್ದಾಗಿದೆ. ಆಮೇಲೆ ನಮ್ಮ ರಂಜಿತ್ ಒಂದು ಮಾತನ್ನು ಹೇಳ್ತಾ ಇದ್ರು, ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಅಂತೇಳಿ. ವೀಕ್ಷಕರು ಒಂದು ನೆನಪಿರಲಿ, ಪಾಕಿಸ್ತಾನದ ಸೇನೆಯಲ್ಲೇನಿದೆ, ಏನು ವಿಮಾನಗಳಿರ್ಬೋದು, ಟ್ಯಾಂಕರ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, 81% ಚೈನಾ ಸೆಟ್ಟೆ, 81% ಚೀನಾ ಸೆಟ್. 2015ರಿಂದ 2019ರವರೆಗೆ ಅವರು ಅನೇಕ ದೇಶಗಳಿಗೆ, ಒಂದು 40 ದೇಶಗಳಿಗೆ ತಮ್ಮ ರಫ್ತು ಮಾಡಿದ್ದಾರೆ. ಇಂಥ ಯುದ್ಧೋಪಕರಣಗಳನ್ನು ರಫ್ತು ಮಾಡಿದ್ದಾರೆ. 6.2% ಇತ್ತು. ಆ ನಂತರ 2020ರಿಂದ 2024ರ ತನಕ ಅದು 5.9%ಗೆ ಇಳಿಯಿತು. ಯಾಕಂದರೆ ಚೀನಿಯರ್ದು ಗೊತ್ತಲ್ಲ ನಿಮಗೆ, ಮೊದಲು ನಮ್ಗೆ ಗೊತ್ತಿತ್ತಲ್ವ, ಚೈನಾ ಸೆಟ್ಟು ಅಲ್ಲೂ ಡಕೋಟ ಮಾಡ್ತಾರೆ ಅವರು, ಅಲ್ಲೂ ಡಕೋಟ. ಹಾಗಾಗಿ 81% ಪಾಕಿಸ್ತಾನದ ಬಳಿ ಇರೋದು 81% ಎಲ್ಲವೂ ಚೈನಾ ಸೆಟ್ಟು. ಶ್ರೀನಗರ ಏರ್ಪೋರ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಮಿಲಿಟ್ರಿ ಅದನ್ನು ವಶಕ್ಕೆ ತಗೊಂಡಿದೆ ಅಂತ. ಯಾಕಂತಂದರೆ ಈಗ ಬೇರೆ ಯಾರೋ ಬಂದು ಏರ್ಪೋರ್ಟಲ್ಲಿ ಅಲ್ಲಿ ರಡಾರ್ಗಳಿರುತ್ತೆ, ಅಲ್ಲಿಂದ ಏರೋಪ್ಲೇನ್ಗಳನ್ನು ಉಡಾಯಿಸಬಹುದಾಗಿರುತ್ತೆ, ಬೇರೆ ಯಾವುದೇ ರೀತಿಯ ಅನಾಹುತಗಳಾಗದೇ ಇರಲಿ ಅನ್ನೋಂಥ ಕಾರಣಕ್ಕೆ ಒಂದು. ಎರಡನೇದು, ಅಲ್ಲಿಂದ ಮಿಲಿಟ್ರಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿಂದ ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಎಲ್ಲ ಕಾರಣಗಳಿಂದ ಶ್ರೀನಗರ ಏರ್ಪೋರ್ಟ್ ಬಾರ್ಡ್ರಲ್ಲಿರೋದ್ರಿಂದ ಆ ಏರ್ಪೋರ್ಟ್ನ ಕಬ್ಜಾ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಏನೇ ಇದ್ರೂ ಕೂಡ ಬೇರೆ ಯಾರೋ ಬಂದು ಹೈಜಾಕ್ ಮಾಡದೇ ಇರೋ ಹಾಗೆ ಎಲ್ಲ ದೃಷ್ಟಿಯಿಂದನೂ ಕೂಡ ಶ್ರೀನಗರ ಏರ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಏರ್ಪೋರ್ಟ್. ಡೆಫಿನೆಟ್ಲಿ. ಈಗ ನಮ್ಮ ಕೆಲವು ಪ್ರಮುಖ ನೆಲೆಗಳಿದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಸೇನೆಗೆ ವಶಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ, ಅದು ವಶಪಡಿಸ್ಕೊಳ್ಳುತ್ತೆ. ಅದಕ್ಕೇ ಮೊದಲಿಂದಲೂ ಈಗ ಚೀನಾ ಯಾಕೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ, ಸಾಲ ಕೊಟ್ಟರು ಕೂಡ ವಾಪಸ್ ಪಾಕಿಸ್ತಾನ ಕೊಡೋದಿಲ್ಲ ಅಂತ ಗೊತ್ತಿದೆ, ಅದೊಂದು ಭಿಕಾರಿ ರಾಷ್ಟ್ರ ಅಂತ ಗೊತ್ತಿದ್ರು ಕೂಡ, ಯಾಕೆಂತಂದರೆ ಅದರ ಕೆಲವು ನೆಲೆಗಳು ಸಿಗತ್ತೆ ಅಂತ ಯುದ್ಧದ ಸಂದರ್ಭದಲ್ಲಿ ಅಂತ. ಭಾರತಕ್ಕೂ ಕೂಡ ಒಂದು ಆತಂಕ ಇರುವಂಥದ್ದು. ಈಗ ಶ್ರೀನಗರ, ಈಗ ಇದು ನಮ್ಮ ವಾಯುನೆಲೆ, ಅದನ್ನು ನಮ್ಮ ಭಾರತೀಯ ಸೇನೆ ವಶಕ್ಕೆ ಪಡ್ಕೊಂಡಿತ್ತು ಅಂದರೆ ಅದೊಂದು ರೀತಿಯಲ್ಲಿ ಅದರ ಕಂಟ್ರೋಲಿಗೆ ಬರುತ್ತೆ. ಈಗ ಅವರೇನು ಹೇಳ್ತಾರೆ ಅದನ್ನು ಅಲ್ಲಿದ್ದವ್ರು ಕೇಳಬೇಕಾಗತ್ತೆ. ಹಾಗೆಯೇ ಅರಬ್ಬಿ ಸಮುದ್ರದ ಕೆಲವು ಭಾಗ ಕೂಡ ಈ ಪಾಕಿಸ್ತಾನಕ್ಕೆ ಬರೋ ಕಾರಣಕ್ಕಾಗಿ ಆ ಅರಬ್ಬಿ ಸಮುದ್ರದ ಆ ಜಾಗ ವಾಯುನೆಲೆ ಏನು ಸೇನಾ ನೆಲೆಗೆ ಬೇಕು ಅನ್ನೋ ಕಾರಣಕ್ಕಾಗಿ ಚೀನಾ ಹೆಚ್ಚಿನ ಮಹತ್ವವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂಥದ್ದು. ಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಭಾಳ ಮುಖ್ಯವಾಗಿ ಈ ಶ್ರೀನಗರ ಏರ್ಪೋರ್ಟ್, ಯಾಕಂದರೆ ಏರ್ಪೋರ್ಟ್ ಕಬ್ಜಾ ಆಗೋದಿದೆಯಲ್ಲ ಅಥವಾ ಭಾಳ ಹತ್ತಿರದಲ್ಲಿದ್ದೀರಿ, ಅಲ್ಲಿ ಕ್ಷಿಪಣಿ ದಾಳಿಗಳಾದರೆ ನಿಮಗೆ ಅಲ್ಲಿ ಹತ್ತಿರದಲ್ಲಿ ಆಗುವಂಥದ್ದು. ಅಫ್ಕೋರ್ಸ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲ ತಡೆಯುತ್ತೆ, ಆದರೂ ಕೂಡ ನೀವು ತೀರಾ ಹತ್ತಿರದಲ್ಲಿದ್ದೀರಿ. ಈ ಕ್ಷಣ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ, ಮತ್ತೆ ಅಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ನಿನ್ನೆ ರಾತ್ರಿ ನಾನು ಮತ್ತೆ ಅಭಿಷೇಕ್ ಮಲ್ಕೊಳ್ಳುವಾಗ, ನಿದ್ದೆ ಮಾಡುವಾಗ ನಾವು ಮಾತಾಡಿದ್ವಿ. ಇವತ್ತು ಮಾಕ್ ಡ್ರಿಲ್ ಮಾಡ್ತಾರೆ, ಬಹುಶಃ ರಾತ್ರಿ ಏನಾದರೂ ಕಾರ್ಯಾಚರಣೆಯಾಗಿ ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡ್ಬೋದಾ ಅನ್ನೋ ಒಂದು ಸೆನ್ಸಲ್ಲೇ ನಾವು ಮಲಗಿದ್ವಿ. ಬೆಳಿಗ್ಗೆ 2 ಗಂಟೆಗೆ 1:44ಕ್ಕೆ ಅಟ್ಯಾಕ್ ಆಗುತ್ತೆ, 2 ಗಂಟೆಗೆ ನಮ್ಗೆ ವಿಚಾರ ತಲುಪಿ ನಾವು ಅಲರ್ಟ್ ಆದಾಗ 2 ಗಂಟೆಗೆ ಆಗೋಗಿದೆ. ನಾವು ಅದನ್ನೇ ಮಾತಾಡ್ಕೊಂಡು ಮತ್ತೆ ಎದ್ವಿ. ನೀವು ಹೇಳಿದ್ರಿ ನಿನ್ನೆವರೆಗೂ ಹೆಂಗಿತ್ತು ಅಂತೇಳಿ. ಶ್ರೀಲಕ್ಷ್ಮಿ, ನಾನು ನಿನ್ನೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದೆಯಲ್ಲ, ಉರಿಗೆ ಹೋಗಿದ್ದೆ, ಉರಿ ಸೆಕ್ಟರ್ಗೆ ಹೋಗಿದ್ದೆ. ಉರಿಯಲ್ಲಿ ಬಾರ್ಡರ್ ಕಾಣಿಸುತ್ತೆ, ಕೊನೆಯ ಗ್ರಾಮ ಅದು ಉರಿ ಬಾರ್ಡರ್, ಭಾರತದ ಗಡಿ ಇದೆಯಲ್ಲ ಅದರ ಆ ಉರಿ ಅನ್ನೋ ಊರಿನ ಕೊನೆಯ ಗ್ರಾಮ. ಆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಅಂತ ಹೇಳಿದ್ರೆ ಮೊನ್ನೆ ರಾತ್ರಿ ನಿರಂತರವಾಗಿ ಅಲ್ಲಿ ಗುಂಡಿನ ದಾಳಿ ಆದಾಗ ಜನ ಭಯಭೀತರಾಗಿ 12 ದಿನದಿಂದ ದಾಳಿ ಆಗ್ತಿತ್ತು ಅಲ್ಲಿ. ಆದರೆ ಮೊನ್ನೆ ರಾತ್ರಿ ಆದಂಥ ಭೀಕರವಾದಂಥ ಗುಂಡಿನ ದಾಳಿ ಇದೆಯಲ್ಲ, ಆ ದಾಳಿಯಿಂದಾಗಿ ಬಹುತೇಕ ಜನ ಮನೆ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಕಡೆಗೆ ಹೋಗಿದ್ರು. ಅಂದರೆ ಒಂದು ಸೂಕ್ಷ್ಮತೆ ಇತ್ತು ಸೇನೆಗೂ ಕೂಡ. ಆ ಕಾರಣದಿಂದ ಗಡಿಗೆ ಹೊಂದಿಕೊಂಡಂಥ ಕೆಲವು ಮನೆಗಳನ್ನು ಖಾಲಿ ಮಾಡಿ ಅಲ್ಲಿಂದ ಕಳಿಸ್ಕೊಟ್ಟಿದ್ರು. ಇವತ್ತು ನೋಡಿ ಹಿಂಗಾಗಿದೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೂರ್ವ ತಯಾರಿಯೊಂದಿಗೆ ಭಾರತೀಯ ಸೇನೆ ಮಾಡಿತ್ತು ಅನ್ನೋದಕ್ಕೆ ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂಥ
ವಿಚಾರ ಶ್ರೀಲಕ್ಷ್ಮಿ. ಮತ್ತೆ ಬಹಳ ಸೆನ್ಸಿಟಿವ್ ಏರಿಯಾಗಳಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಮಾಡಿದ್ರು. ಒಂದೊಂದು ಪಾಯಿಂಟ್ನಲ್ಲೂ ಕೂಡ ನಾವು ಶ್ರೀನಗರದಲ್ಲಿ ಇರೋದು, ಶ್ರೀನಗರದಿಂದ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 100 ಕಿಲೋಮೀಟರ್ ಇದೆ. 100 ಕಿಲೋಮೀಟರ್ ಹೋಗಿ ಅಲ್ಲಿಂದ 5 ಕಿಲೋಮೀಟರ್ ನಾವು ಪಹಾಡ್ ಹತ್ಕೊಂಡು ಹೋಗಬೇಕು, ಬೆಟ್ಟ ಹತ್ಕೊಂಡು ಹೋಗಬೇಕು. ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ನಮಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ಕಾಣಿಸುತ್ತೆ ಶ್ರೀಲಕ್ಷ್ಮಿ. ಅಲ್ಲೆಲ್ಲ ಎಷ್ಟು ಭದ್ರತೆ ಬಂದೋಬಸ್ತ್ ಇತ್ತು ಅಂತ ಹೇಳಿದ್ರೆ, ನಾನು ಸುಮಾರು ಇವತ್ತಿಗೆ 15 ದಿನ ಆಗಿದೆ ಕಾಶ್ಮೀರದಲ್ಲಿದ್ದು ಈ ಸೇನೆಯ ದೃಶ್ಯವನ್ನು ತೋರಿಸ್ತೇನೆ ನೋಡಿ. ಒಂದೊಂದು ವೆಹಿಕಲ್ಗಳೆಲ್ಲ ಮೂವ್ ಆಗ್ತಿರೋದು, ಇನ್ನು ಮುಂದುವರೆದು ತೋರಿಸ್ತೀನಿ ನಾನು. ಬ್ಯಾರಿಕೇಡ್ ಹಾಕಿದ್ದಾರೆ, ಸೇನೆ ಕ್ಯಾಂಪ್ ಅಲ್ಲಿದೆ. ಇಲ್ಲಿಂದ ಒಂದು 4-5 ಸೇನಾ ವಾಹನಗಳು ಈಗ ಮೂವ್ ಆಗಿದ್ದಾವೆ. ನಾವು ಗಡಿಯಿಂದ ಸ್ವಲ್ಪ ದೂರದಲ್ಲಿದ್ದೀವಿ. ಶಾಲಾ ವಾಹನಗಳೆಲ್ಲ ಖಾಲಿ ಓಡಾಡ್ತಿದೆ. ಯಾಕಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳನ್ನ ರಜೆ ಕೊಟ್ಟಿದ್ದಾರೆ ಇವತ್ತು. ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಬಂದ್ ವಾತಾವರಣ ಕಾಣಿಸ್ತಾ ಇದೆ. ಆ ಕಡೆ ಇರುವಂಥ ಮಾರ್ಕೆಟ್ ಏರಿಯಾದಲ್ಲಿರುವಂಥ ಎಲ್ಲ ಅಂಗಡಿಗಳು ಅಥವಾ ಎಲ್ಲ ದುಕಾನ್ಗಳೆಲ್ಲ ಬಂದ್ ಆಗಿದ್ದಾವೆ. ಜನರ ಓಡಾಟ ಕಮ್ಮಿ ಇದೆ. ಇದು ನಾನಿರುವಂಥ ಝೀರೋ ಬ್ರಿಡ್ಜ್ನಲ್ಲಿ ಜನ ಬೆಳಿಗ್ಗೆ ಅಂತ ಆದರೆ ನೋಡಿ, ಶಾಲಾ ವಾಹನ ಒಂದು ಬಂತು, ಖಾಲಿ ವಾಹನ ನೋಡಿ, ಖಾಲಿ ವಾಹನ, ಶಾಲಾ ವಾಹನ ಖಾಲಿ, ಯಾವುದು ಕೂಡ ಇಲ್ಲ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಯಾವುದೋ ಒಂದು ಶಾಲಾ ವಾಹನ ಇದು ಖಾಲಿ ಕಾಣಿಸ್ತಾ ಇದೆ. ಅಂದರೆ ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಇದು ಬೆಳ್ಳಂಬೆಳಿಗ್ಗೆ ಆಗಿರುವಂಥದ್ದಾಗಿರೋದ್ರಿಂದ ತಕ್ಷಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಪೊಲೀಸ್ ವಾಹನ ಹೋಗ್ತಾ ಇದೆ, ವೆಹಿಕಲ್ ಎಲ್ಲ ಮೂವ್ ಆಗ್ತಾ ಇದೆ, ಚೆಕ್ ಪೋಸ್ಟ್ಗಳಲ್ಲಿ ಅಲರ್ಟ್ ಇದೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ನಿನ್ನೆ ಕೆಲವು ಪಾಯಿಂಟ್ಗಳಲ್ಲಿ ಎಷ್ಟು ಚೆಕಿಂಗ್ ಇತ್ತು ಅಂತ ಹೇಳಿದರೆ, ಮಾಧ್ಯಮದವರಿಗೆ ಸುಮಾರು 15 ದಿನದಿಂದಲೂ ಕೂಡ ನಾವು ಹೋಗೋ ಮೂಮೆಂಟ್ನಲ್ಲಿ ನಮ್ಮ ಹೆಸರು ಬರೆದು ನಮ್ಮ ಐಡೆಂಟಿಟಿ ಮತ್ತು ನಮ್ಮ ಆಧಾರ್ ಕಾರ್ಡ್ ಎಲ್ಲ ಬರೆಯುವಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆವರೆಗೂ. ಆದರೆ ನಿನ್ನೆ ಚೆಕ್ಕಿಂಗ್ನಲ್ಲಿ ಮಾತ್ರ ಇದೆಲ್ಲವೂ ಕೂಡ ಭಾಳ ಸೆನ್ಸಿಟಿವ್ ಆಗಿ ಅಲ್ಲಿದ್ದಂಥ ಆರ್ಮಿ ಸಿಬ್ಬಂದಿ ಎಲ್ಲವನ್ನು ಕೂಡ ಎಂಟ್ರಿ ಮಾಡ್ಕೊಳ್ತಾ ಇದ್ರು. ಬಹುಶಃ ಒಂದು ಗುಮಾನಿ ಇತ್ತು, ನಮ್ಗೆ ಏನಾದರೂ ಒಂದು ಆ್ಯಕ್ಷನ್ ಅಥವಾ ಏನಾದರೂ ಒಂದು ಕಾರ್ಯಾಚರಣೆಗೆ ಭಾರತ ನಿಗೂಢ ಕಾರ್ಯಾಚರಣೆಗೆ ಸನ್ನದ್ಧ ಆಗಿದೆ ಅಥವಾ ಆ ರೀತಿ ವಾತಾವರಣ ಕಂಡು ಬರ್ತಾ ಇತ್ತು. ಅದಕ್ಕೆ ಪೂರಕವಾದದ್ದು ನಿನ್ನೆ ನಾವು ನೋಡಿದ್ದೀವಿ. ಸದ್ಯಕ್ಕೆ ಈ ಹೊತ್ತಿಗೆ ನಾವು ನೋಡ್ತಾ ಇದ್ರೆ ಅಘೋಷಿತವಾದಂಥ ಬಂದ್ ವಾತಾವರಣ ಸಿಟಿಯಲ್ಲೆಲ್ಲ ಕಂಡು ಬರ್ತಾ ಇದೆ. ಮತ್ತೊಂದು ಸ್ಕೂಲ್ ವ್ಯಾನ್ ಬಂತು ನೋಡಿ ಶ್ರೀಲಕ್ಷ್ಮಿ, ಇದು ಕೂಡ ಖಾಲಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಶಾಲಾ ಕಾಲೇಜಿಗೆಲ್ಲ ಜಮ್ಮು ಕಾಶ್ಮೀರದಲ್ಲಿ ರಜೆ ಕೊಟ್ಟಿದ್ದಾರೆ. ಬಂದಂಥ ವಾಹನಗಳು ವಾಪಸ್ ಹೋಗ್ತಾ ಇದೆ. ಬಹುಶಃ ಅವಕ್ಕೆಲ್ಲ ಈಗೀಗ ಗೊತ್ತಾಗಿದೆ, ಅಂದರೆ ಹಿಂಗೆ ಅಟ್ಯಾಕ್ ಆಗಿದೆ, ಭಾರತ ಇಲ್ಲೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭಾರತ ಎಷ್ಟು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಈ ದಾಳಿಯನ್ನು ಮಾಡಿತ್ತು ಅಂತೇಳಿ ಹೇಳಿದ್ರೆ, ಚೀನಾ ಪಾಕಿಸ್ತಾನಕ್ಕೆ JF-17 ಅನ್ನೋ ಯುದ್ಧ ವಿಮಾನವನ್ನು ಈ ಸಮಯದಲ್ಲಿ ಕಳಿಸ್ಕೊಟ್ಟಿತ್ತು. ಆದರೆ ಭಾರತದ ಮಿಸೈಲ್ಗಳು ಬೆಳಿಗ್ಗೆ ಆಯ್ತಲ್ಲ ದಾಳಿಯಲ್ಲಿ, ಆ ಅತ್ಯಾಧುನಿಕ ಚೀನಾದ JF-17 ಯುದ್ಧ ವಿಮಾನಗಳನ್ನೇ ಹೊಡೆದು ಹಾಕಿದ್ದಾರೆ. ಆ ರೀತಿಯ ಕೆಲವು ವಿಜುವಲ್ಗಳೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತೇವೆ. ಪಾಕಿಸ್ತಾನ ಹೇಳಿದೆ, ನೋಡಿ ನಾವು ಇದಕ್ಕೆ ನಿಮಗೆ ಜೀವಮಾನದಲ್ಲಿ ನೀವು ಎದುರಿಸುವಂಥ ಒಂದು ಖಡಕ್ಕಾದಂಥ ಒಂದು ಏಟನ್ನು ಕೊಡ್ತೀವಿ ಅಂತ ಹೇಳಿದೆ. ವಶಕ್ಕೆ ಪಡೆಯೋದಿದೆಯಲ್ಲ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕ್ಕಾಗತ್ತೆ. ನಮಗೆ ಅದಕ್ಕೆ ಇಂಧನ ಬೇಕು ಅಂತಂದರೆ ಮಾಡ್ಕೊಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ವಿಮಾನ ಮೂಲಕ ಮಾಡುವಂಥ ಯುದ್ಧಗಳೇನಿರುತ್ತೆ ಅದಕ್ಕೆಲ್ಲ ಅವಕಾಶಗಳಿರುತ್ತೆ ಅಂತೇಳಿ. ಎಲ್ಲಿದು ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಾ ಇದ್ದಾರೆ, ಪಟಾಕಿ ಹೊಡಿತಾ ಇದ್ದಾರೆ. ಭಾರತದಲ್ಲಿ ಖುಷಿ ಪಡ್ತಾ ಇದ್ದಾರೆ ಜನ, ಸಪೋರ್ಟ್ ಮಾಡಿ. ದೊಡ್ಡ ಪಟಾಕಿ, ಇಲ್ಲಿ ಸಣ್ಣ ಪಟಾಕಿ, ಮಾಲೆ ಪಟಾಕಿ. ರೈಟ್, ಜನ ಖುಷಿ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟರವರೆಗೆ ಭಯೋತ್ಪಾದನೆಯ ಇಷ್ಟು ದಿಟ್ಟವಾಗಿ ಭಾರತ ಎದುರಿಸಿರ್ಲಿಲ್ಲ. ಈಗ ಪಟಾಕಿ ಹೊಡೆದು ಭಯೋತ್ಪಾದಕರನ್ನ ಉಡೀಸ್ ಮಾಡ್ತಾ ಇದೆ. ಮಧ್ಯರಾತ್ರಿಯಲ್ಲಿ 50 ಜನ ಅತ್ಯಂತ ಪ್ರಮುಖ ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲಾಗಿದೆ. ये क्या नाम है आपका? मेरा नाम विक्रम कुमार है। ये सुबह